ಬಾಯಿ ಮುಚ್ಕೊಂಡ್ರೆ ಮೇಡಮ್ ನೀವು ಮಾತಾಡ್ರಿ ಏನೋ ಮೇಡಮ್ ಸಾರ್ವಜನಿಕರ ಪರವಾಗಿ ಮಾಡಿ ತೋರ್ಸೋಣ ಮೇಡಮ್ ಟೈಮ್ ತಗೊಂಡು ಮಾತಾಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಜರ ಎಲ್ಲರೂ ಸೈಲೆಂಟ್ ಹೇಳ್ತೇವ್ರಿ. ನಿಜರಗಪ್ಪಡಿ ಮಾತಾಡ್ರ ನನಗಿಲ್ಲಿ ನಾವು ಇವತ್ತು ಭಿಕ್ಷೆ ಬೇಡ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಹ್ಞೂ ಅಂತ ಹೇಳ್ತೇನೆ ನಾನು. ಇವು ಆಧಾರಗಳ ಮೇಲೆ ಇಟ್ಕೊಂಡು ನಾವು ಮಾಡ್ಕೊತ ಬಂದಿದ್ದೆ. ನಮ್ಮವ್ರದ್ದು ಮಕ್ಕಳು ಸರ್ಕಾರಿ ಶಾಲೆಗೆ ಅನ್ನೋದನ್ನ ಎಲ್ಲ ಇದೇವಂತ ಹೇಳಲ್ಲ, ಎಲ್ಲೆಲ್ಲಿ ನನ್ನ ಗಮನಕ್ಕೆ ಬಂದರೆ ನಾವು ಮಾಡ್ತೇವೆ. ಸರ್ಕಾರಿ ಶಾಲೆ ಮಕ್ಕಳು ಮೂಲಭೂತ ಸೌಕರ್ಯ ಇಲ್ದ ಕಡಿದು ನಮ್ಮ ರಾಜ್ಯದಾಗ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗ್ಲತ್ತವ. ಮತ್ತೊಂದೊಂದು ಏನು ಮಾಡತ್ತಾರೆ, ಈ ಶಾಲೆದಾಗ ಪರ್ಸೆಂಟೇಜ್ ಕಮ್ಮಿ ಆಯ್ತು, ಮಕ್ಕಳ ಸಂಖ್ಯೆ ಕಮ್ಮಿ ಆಯ್ತು ಅಂದ್ರೆ ಮತ್ತೊಂದು ಊರಿನ ಶಾಲೆಗಳಿಗೆ ಹಾಕಿ ಆ ಊರಾಗಿನ ಶಾಲೆಗಳು ಮುಚ್ಚಂತ ಕೆಲಸಗಳು ನಾವು ಹಿಂದೆ ನೋಡಿದ್ದೆವು. ಆಗ್ಲತ್ತಾವ ಈ ರೀತಿ. ಇದಕ್ಕೆ ಉದ್ದೇಶ ಏನು? ಪಾಲಿಟಿಕ್ಸ್ ಏನು ರಾಜಕಾರಣಿ ಮಾಡ್ತಾ ಇದ್ದಾರಲ್ಲ, ಅವ್ರ ಮಿನಿಸ್ಟರ್ಗಳು, MLAಗಳು ಅವ್ರದವ್ರದ್ದು ಸಂಸ್ಥೆಗಳು ತೆಗೆದಿನ ಕಡೆದು ಮೂಲಭೂತ ಸೌಕರ್ಯ ಸರ್ಕಾರಿ ಶಾಲೆಗಳಿಗೆ ನಾವು ಕೊಟ್ಟೆ ಒಂದು ವೇಳೆ ಅಂತಂದ್ರೆ ನಮ್ದು ಖಾಸಗಿ ಶಾಲೆಗಳಿಗೆ ಬರ್ಲಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತದ ಅಂತ ತಿಳ್ಕೊಂಡು ರಾಜಕೀಯ ಮಾಡ್ತಕ್ಕಂಥ ಏನು ಪಾಲಿಟಿಕ್ಸ್ದವ್ರು ಇದ್ದಾರಲ್ಲ, ಆ ಸರ್ಕಾರ ನಡೆಸುವಂತರು ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಸವಲತ್ತು ಕೊಡೋದಿಲ್ಲ ಅಂತ ಸ್ಟೇಜ್ ಮೇಲೆ ಹೇಳ್ತಾರ. ಅಂತಂದ್ರ ಈ ಅಧಿಕಾರಿಗಳಿಗೆ ಇಲ್ಲಿ ನಂತರ ಅನುದಾನ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಒಂದ್ ವೇಳೆ ಕೊಟ್ಟಿದ್ರು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಕ್ಕಳಿಗೆ ಅಂದ್ರೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಯಾಕೆ ಮಾಡಿಕೊಟ್ಟಿಲ್ಲ ಅಂತ ನಾವು ಅಂಬಲ್ಲು. ನಾವು ಇಷ್ಟು ವರ್ಷ ಕಾಯ್ದಿದ್ದೆವು. ಈಗ ನಮ್ಮನ್ನೆಲ್ಲ ನೋಡಿ ನಮ್ಮ ಮಕ್ಕಳು ನೀರಾಗ ಹೋಗೋದು ಆಡೋದು ನೋಡಿದೆವು. ನಾವಿವತ್ತು ಭಿಕ್ಷೆ ಎತ್ತಿ ನಮ್ಮ ಶಾಲೆಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ನಾವು ಹೋಗಿ ಒಡ್ಡಾಡಕ್ಕೆಂದ್ರೆ ನಾವು ಮಾಡಿಕೊಡ್ತೇವೆ. ಇಲ್ಲ ನೀವು ಬ್ಯಾಡ ಅಂತೀರಿ, ಒಂದು ನಿರ್ಧಾರಕ್ಕೆ ಬರ್ರಿ. ಇದಕ್ಕೇನಂತಾರೆ, ಇದು ಪೈಪು ಎಲ್ಲೆಲ್ಲ ಸ್ವಲ್ಪ ಜನ ಒಂದು ಈ ಕಚರ ಎಲ್ಲ ತೆಗೆದು ಬಾಗಿಗೆ ಬಿಡಿಸ್ರಿ. ಇಲ್ಲಿ ನಾಲಿ ಅದ, ಈ ಕಡೆ ಮಳೆ ನೀರು ಬರ್ತಿಕ್ಕಿತ್ತೋಣ ಆ ಕಡೆ ಹೋಗಪ್ಲೆ ಮಾಡ್ಕೊಡ್ತಾ ಅಂದಿರಂದ್ರೆ ನಮ್ದು ಇವತ್ತು ಭಿಕ್ಷೆ ಬೇಡ ಕಾರ್ಯಕ್ರಮ ನಿಂದಿರ್ಸ್ತೀವಿ. ನಿಮಗೆ ಬಿಲ್ ಆಗಿಲ್ಲ, ನೀವು ಹೆಂಗ್ ಹೇಳತ್ತೀರಿ? ಅಧಿಕಾರಿಗಳು ಇವ್ರದೇ 12,000 ಬಂದಿಲ್ಲ ಅಂತ ಬಬ್ಬಿ ಹೊಲ್ಡೇತಾರ. ಇವ್ರು ಬಬ್ಬಿ ಹೊಡ್ಕೊಳತಾರ. ಇವತ್ತು ಇವ್ರು ಮಾತಾಡಕ್ಕಾಗಿಲ್ಲ. ಆಯ್ತು ಮಮ್ಮ, ಉದ್ದೇಶ ನೀವು ಮಾತಾಡೋದು ನಮಗ್ ಆಡ್ಬಿಡ್ರಿ. ಆಡ್ರಿ, ಹಣಮತ ಆತಿಲ್ಲ. ಅದು ಬೇರೆ, ಸಾರ್ವಜನಿಕರಿಗೆ ಅದು ಒಳ್ಳೇದು ಹೇಳ್ತೇವೆ ನಾವು. ಹೇಳ್ರಿ. ಈಗ ನಾನು ನಿಮಗೊಂದು ಮಾತಾಡ್ತೇನೆ, ನೀವೇನ್ ಮಾಡ್ಬೇಕಂತ ಬಂದ ಒಂದು JCB ತರಿಸಿ ಇದನ್ನೆಲ್ಲ ಮಾಡಿಸಿ ನೀರು ಪಾಸ್ ಅಷ್ಟು ಸರ್ ಮಾಡ್ಕೊಡ್ತೇವೆ. ಈಗ ಇವ್ರಿಗೆ ಮುಂಜಾನೆ ನಾ ತೋರಿಸಿದೆ, ಇವರೇ ಅಂದರು JCB ಬೇಕಂದ್ರೆ ನಾ ತರಿಸ್ತೀನಿ. ಇವ್ರಿಗೆ ಅದೇ ವಿಚಾರ ಹೇಳಿದ್ರು, ನಂದೇನು ವಿಚಾರ ಇವ್ರನ್ನೂ ಅದೇ ವಿಚಾರ ಹೇಳಿದ್ರು ಸರ್. ನಮ್ದೇನು ವಿಚಾರ ಇತ್ತಲ್ಲ, ಇಲ್ಲಿ ಯಾರು ಮರ ಹಾಕ್ಯಾರಲ್ಲ ಅದು ತಪ್ಪದ. ಇವ್ರು ಹೇಳಿದ್ವಿ ಅದೇ ಅಲ್ಲ ತಪ್ಪದ. ಇದು ಪೈಪ್ ಮ್ಯಾಲಾಗದ, ಇಲ್ಲಿ ಕೆದರ್ಸ್ ಅಂದ್ರೆ ಸ್ವಲ್ಪ ಜನ 1 ಫೀಟ್ ಕೆಳಗೆ ಇಳಿಸಿ ಹಾಕೊಟ್ಟೆ. ಪೈಪ್ ಮ್ಯಾಗ ಅಂತಿಲ್ಲ, ಇದಕ್ಕೇನೋ ಮತ್ತೆ ಡ್ರೈನ್ ಮಾಡ್ಕೊಡ್ಬೇಕು. ಮರ ಬಂತ ವೇ ಮಾಡ್ಕೋಬೇಕು. ವೇ ಮಾಡ್ಕೊಂಡು ಹೋಯ್ತು ಕೆಳ ಅಂತ ಎಲ್ಲ ನೀರು ಇಲ್ಲೇ ಪಾಸ್ ಅಲ್ಲಿ ಹಾಕಂತ ಬರ್ತೀನಿ ಅದ್ರ ನೋಡ್ರಿ ಸರ್, ಅಲ್ಲಿ ಹಾಕಬಾರ್ದು. ಇದ್ರಿಗೆ ಉಂಟಾಕಿ ಸ್ವಲ್ಪ ಜನ ಸುಲ್ತಿ ಹಾಕೊಂಡು ಬಂದಿಲ್ಲ, ಆಟೋಮೆಟಿಕ್ ಇದನ್ನ ಕೆಳಗೆ ಇಳಿಸ್ತೇವೆ. ಆ ಕಡೆ ಭರ್ತಿ ಬರ್ತದ, ನೀರು ಸೀದಾ ಹೋಯ್ತು. ಒಳಗೆ ನೀರೇನಿದ್ರಲ್ಲ, ಈ ನೀರು ಹೋಯ್ತಂದ್ರೆ ಒಳಗೆ ನೀರು ಇದ್ರಲ್ಲ. ಇದು ಬಹಳ ಬಂದ್ 20-30 ಸಾವಿರ ರೂಪಾಯಿ ಒಳಗಾಗಂತ ಕೆಲಸ ಅದ್ರ ಕಡೆದು ನಾವು ಇಲ್ಲೇ ಇರ್ತೇವೆ. JCB ಬಂದ್ ಯಾಕೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತದ, ಅದೆಷ್ಟು ಕ್ಲೀನ್ ಆಗಸ್ತನಕ ಇರ್ತೇವೆ ನಾವು. ಅದು ಆದಷ್ಟು ಬೇಗ ತರಿಸ್ರಿ. ನಮಗಿನ್ನ ನಾವು ಕಲ್ಯಾಣದಾಗ ಒಂದಲ್ಲಿ ನಮ್ದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ದಾಗ ಆದ್ರೆ ನಿನ್ನೆ ನಡೆದದ, ಅದ್ರೊಳಗೆ ಬಿಸಿ ಇದ್ದೇವೆ ಕಟ್ಕೊಂಡ್ರೆ ಮಾಡಿಸ್ಕೊಡ್ತೇವೆ. ಇವತ್ತು ಅದು ತರಿಸೋ ತನಕ ನಾವು ಇಲ್ಲೇ ಇರ್ತೇವೆ. ಸರಿ ಅದ ರೀ ಮೇಡಮ್. ಇಲ್ಲ ಮೇಡಮ್, ಇಲ್ಲ ಅದ ಸಿಡಿ ಪೈಪ್ ರೋಡ್ ಕ್ರಾಸ್ ಮಾಡೋದು ಬಸ್ ಇದ್ರ ಲೆವೆಲ್ ಮಾಡಿಸ್ತಾರೆ.